ಏನಂತ ಕರೀತಾರೆ? ನ್ಯೂರಾಲಿಂಕ್ ಎ ಪ್ರಾಜೆಕ್ಟ್ ಅಂದ್ರೆ ಎಲಾನ್ ಮಸ್ಕ್ ಕೇಳಿದಿರಾ? ಎಲಾನ್ ಮಸ್ಕ್ ಕೇಳಿದಿರಾ? ಪ್ರಪಂಚದ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿ ಕೇಳಿದಿರಾ? ಆ ಶ್ರೀಮಂತ ವ್ಯಕ್ತಿ ಒಂದು ಟೆಕ್ನಾಲಜಿ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಆ ಟೆಕ್ನಾಲಜಿ ಹೆಸರು ಬಂದ್ಬಿಟ್ಟು ನ್ಯೂರಾಲಿಂಕ್ ಅಂತ. ಪ್ರೆಸೆಂಟ್ ಅದು ಸಕ್ಸಸ್ ಆಗಿದೆ. ಯಾರ ಮೇಲೆ? ಪ್ಯಾರಾಲಿಸಿಸ್ ಐಡಿಯಾ ಇದೆಯಾ? ಪಕ್ಷವಾಯು ಪಾರ್ಶ್ವವಾಯು, ತೆಲುಗಲ್ಲಿ ಪಕ್ಷವಾಯು, ಲಕ್ವಾದಲ್ಲಿ ಏನಾಗುತ್ತೆ? ಬಾಡಿ ಏನು ಕೆಲಸ ಮಾಡೋದಿಲ್ಲ, ಓನ್ಲಿ ಬ್ರೈನ್ ಕೆಲಸ ಮಾಡುತ್ತಾ? ಅವ್ರಿಗೆ ಏನ್ ಮಾಡಿದ? ಅವ್ರ ಬ್ರೈನ್ಗೆ ಒಂದು ಚಿಪ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿದಾನೆ. ಇನ್ಸ್ಟಾಲ್ ಮಾಡ್ಬಿಟ್ಟು ಅವ್ರ ಬ್ರೈನ್ ಅಲ್ಲಿ ಲೈಟ್ ಆನ್ ಅನ್ಕೊಂಡ್ರೆ ಲೈಟ್ ಆನ್ ಆಗ್ತಿದೆ, ಅವ್ರ ಬ್ರೈನ್ ಅಲ್ಲಿ ಲೈಟ್ ಆಫ್ ಅಂದ್ರೆ ಲೈಟ್ ಆಫ್ ಆಗ್ತಿದೆ, ಫ್ಯಾನ್ ಆಫ್ ಅಂದ್ರೆ ಆನ್ ಆಗ್ತಿದೆ, ಆಫ್ ಆಗ್ತಿದೆ. ಇವಾಗ ಪ್ರೆಸೆಂಟ್ ಓನ್ಲಿ ಪೇಷಂಟ್ಸ್ ಮೇಲೆ ಟ್ರೈ ಮಾಡ್ತಿದ್ದಾರೆ. ಫ್ಯೂಚರ್ ಇದು ಕಮರ್ಷಿಯಲ್ ಆಗ್ಬಿಡುತ್ತೆ. ಅಂದ್ರೆ ಫ್ಯೂಚರ್ ಅಲ್ಲಿ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಚಟ್ನಿ ಮಾಡ್ಬೇಕಂದ್ರೆ ಬ್ರೈನ್ ಅಲ್ಲಿ ಚಿಕ್ಕದಾಗಿ ಒಂದು ನ್ಯಾನೋ ಚಿಪ್ ಇಟ್ಕೊಂಡು ಓಡಾಡ್ತಾರೆ. ಆ ಚಿಪ್ ಇದ್ರೆ ಸಾಕು, ಚಟ್ನಿ ಅನ್ಕೊಂಡ್ರೆ ಸಾಕು, ಮಿಕ್ಸಿಯಲ್ಲಿ ಚಟ್ನಿ ರೆಡಿ ಆಗುತ್ತೆ. ಯಾಕೆ ಕೆಲವು ಜನಕ್ಕೆ ಕನ್ಫ್ಯೂಷನ್ ಬರ್ಬೋದು. ಏನ್ ಕನ್ಫ್ಯೂಷನ್? ಸರ್ ಚಟ್ನಿ ಮಾಡ್ಬೇಕಂದ್ರೆ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಲ್ಲ, ಈ ಇಂಗ್ರೀಡಿಯೆಂಟ್ಸ್ ಹಾಕಕ್ಕೆ ಕೈ ಬೇಕಲ್ಲ ಅಂತ ಕೆಲವು ಜನ ಕೇಳ್ಬೋದು. ಸರ್ ಫ್ಯೂಚರ್ ಅಲ್ಲಿ ಇದನ್ನೆಲ್ಲ ಒನ್ ಟೈಮ್ ಎಕ್ವಿಪ್ಮೆಂಟ್ ಅಂತ ಕರಿತೀವಿ. ಏನ್ ಸರ್ ಒನ್ ಟೈಮ್ ಎಕ್ವಿಪ್ಮೆಂಟ್ ಅಂದ್ರೆ? ಕಾಫಿ ಮಿಷಿನ್ ನೋಡಿರ್ತೀರಾ? ಒಂದ್ ಬಟನ್ ಪ್ರೆಸ್ ಮಾಡಿದ್ರೆ ಕಾಫಿ ರೆಡಿ ಆಗುತ್ತಾ? ಕಾಫಿ ಪೌಡ್ರು, ಹಾಲು, ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಲೋಡ್ ಮಾಡಿ ಬಿಟ್ಬಿಟ್ರೆ ಒಂದ್ ಬಟನ್ ಪ್ರೆಸ್ ಮಾಡಿದ್ರೆ ರೆಡಿ ಆಗುತ್ತಾ? ಈಗ ಚಪಾತಿ ಮಾಡೋ ಮೆಷಿನ್ ಬಂದಿದ್ದಾರೆ, ಕೇಳಿದಿರಾ? ಚಪಾತಿ ಮಾಡೋದು, ದೋಸೆ ಮಾಡೋದು, ರೈಸ್ ಮಾಡೋದು. ಸುಮ್ಮನೆ ರೈಸ್ ಹಾಕಿದ್ರೆ ಅಷ್ಟೇ ಸಾಕು, ನೀರು ಅದೇ ತಗೊಳುತ್ತೆ, ಎಷ್ಟು ಬೇಕೋ ನೀರು ತಗೊಳುತ್ತೆ, ಎಷ್ಟು ಬೇಕೋ ಚಪಾತಿ ತಗೊಳುತ್ತೆ, ಹಿಟ್ಟು ತಗೊಳುತ್ತೆ, ನೀರ್ ಹಾಕಿ ಕಲಿಸ್ಬಿಟ್ಟು ಚಪಾತಿ ಮಾಡಿ ಸುಟ್ಟು ಕೊಡುತ್ತೆ ಆಚೆ ಕಡೆ. ಕೇಳಿ ನೋಡಿದ್ದೀರಾ? ಅಂದ್ರೆ ಫ್ಯೂಚರ್ ಅಲ್ಲಿ ಜಾಸ್ತಿ ಕೆಲಸ ಇರೋದಿಲ್ಲ. ಪ್ರೆಸೆಂಟ್ ಇದೆ ಅಂದ್ರೆ ಪ್ರೆಸೆಂಟ್ ಕೂಡ ಚಪಾತಿ ಮಾಡೋ ಮೆಷಿನ್ ಇದೆ. ಫ್ಯೂಚರ್ ಅಲ್ಲಿ ಹಿಂಗೆ ಆಗುತ್ತೆ. ಫ್ಯೂಚರ್ ಅಲ್ಲಿ ಏನಕ್ಕೋಸ್ಕರ ಹೇಳ್ತಿದ್ದಾನೆ? ಇದು ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರುತ್ತೆ. ಏನಕ್ಕೆ ಅಗ್ರಿಕಲ್ಚರ್ ರಿಲೇಟೆಡ್ ಆಗಿದೆ ಅಂದ್ರೆ ಫ್ಯೂಚರ್ ಅಲ್ಲಿ ಎಲ್ಲಾ ಪ್ರಾಡಕ್ಟ್ ಕೂಡ ಪ್ರೊಸೆಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಟೊಮ್ಯಾಟೊ ತಗೋಬೇಕು ಅಂದ್ರೆ ಆಚೆ ಕಡೆ ಮಾರ್ಕೆಟ್ ಅಲ್ಲಿ ಟೊಮ್ಯಾಟೊ ಸಿಗೋದಿಲ್ಲ ನಮಗೆ. ಫ್ಯೂಚರ್ ಅಲ್ಲಿ ಟೊಮ್ಯಾಟೊ ಹೆಂಗ್ ಸಿಗುತ್ತೆ? ಬಾಟಲ್ ಅಲ್ಲಿ ಸಿಗುತ್ತೆ. ಎದ್ರಲ್ಲಿ ಸಿಗುತ್ತೆ? ನೀವೇನಾದ್ರೂ ಶೇಂಗಾ ತಗೋಬೇಕಂದ್ರೆ ಆಚೆ ಕಡೆ ಕಿಲೋ ಸಿಗೋದಿಲ್ಲ, ಎಲ್ಲ ಪ್ಯಾಕೆಟ್ ಅಲ್ಲಿ ಸಿಗುತ್ತೆ, ಎಲ್ಲ ಪ್ರೊಸೆಸ್ ಸಿಗುತ್ತೆ. ಯಾಕಂದ್ರೆ ಬೇರೆ ಕಂಟ್ರಿಯಲ್ಲಿ ಇದೇ ನಡೀತಾ ಇರೋದು. US ಅಲ್ಲಿ ಟೊಮ್ಯಾಟೊ ತಿನ್ಬೇಕಂದ್ರೆ ಅವ್ರು ಟೊಮ್ಯಾಟೊ ಹಣ್ಣು ತಿನ್ನೋದಿಲ್ಲ, ಮ್ಯಾಕ್ಸಿಮಮ್ ಕ್ಯಾನ್ ಟೊಮ್ಯಾಟೊ ತೆಗಿತಾರೆ. ಏನ್ ಸರ್ ಕ್ಯಾನ್ ಟೊಮ್ಯಾಟೊ ಅಂದ್ರೆ? ಒಬ್ಬ ರೈತ US ಅಲ್ಲಿ, ಅಮೆರಿಕಾದಲ್ಲಿ 100 kg ಟೊಮ್ಯಾಟೊ ಬೆಳೆದ್ರೆ ಈ 100 kg ಟೊಮ್ಯಾಟೊ ಎಷ್ಟು ಕೆಜಿ ಗ್ರಾಹಕರಿಗೆ ತಲುಪುತ್ತಂದ್ರೆ 90 ರಿಂದ 95% ಗ್ರಾಹಕರಿಗೆ ತಲುಪುತ್ತೆ. ಇಂಡಿಯಾದಲ್ಲಿ ಒಬ್ಬ ರೈತ 100 kg ಟೊಮ್ಯಾಟೊ ಬೆಳೀತಿದ್ರೆ ಗ್ರಾಹಕರಿಗೆ ತಲುಪ್ತಾ ಇರೋದು ಎಷ್ಟು? 60 kg. ಎಷ್ಟು? 50 ರಿಂದ 60, ರಿಮೈನಿಂಗ್ 40 ರಿಂದ 50 ವೇಸ್ಟ್ ಆಗ್ತಿದೆ. ಇದನ್ನ ಕಮ್ಮಿ ಮಾಡ್ಲಿಕ್ಕೆ ಎಲ್ಲಾ ಪ್ರಾಡಕ್ಟ್ ಪ್ರೊಸೆಸ್ ಬರುತ್ತೆ. ಫ್ಯೂಚರ್ ಅಲ್ಲಿ ಎಲ್ಲಾ ಕೂಡ ಪ್ಯಾಕೆಟ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ಚಟ್ನಿ ಮಾಡ್ಬೇಕಂದ್ರೆ ಫ್ಯೂಚರ್ ಅಲ್ಲಿ ಮಿಕ್ಸಿಗೆ ಆಲ್ರೆಡಿ ಪ್ರೀಲೋಡೆಡ್ ಎಕ್ವಿಪ್ಮೆಂಟ್, ಪ್ರೀಲೋಡೆಡ್ ಇಂಗ್ರೀಡಿಯೆಂಟ್ಸ್ ಬರುತ್ತೆ. ಆಟೋಮೆಟಿಕ್ ಆಗಿ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಚಟ್ನಿ ರೆಡಿ ಆಗೋದು. ಅದೇ ರೀತಿ ಒಂದು ಟೆಕ್ನಾಲಜಿ ಅಗ್ರಿಕಲ್ಚರ್, ಈ ರೀತಿ ಟೆಕ್ನಾಲಜಿ ಹೆಂಗ್ ಬಂದಿದ್ದು ಅದೇ ರೀತಿ ಟೆಕ್ನಾಲಜಿ ಅಗ್ರಿಕಲ್ಚರ್ ಕೂಡ ಬಂದಿದೆ. ಇದನ್ನ ಏನಂತ ಕರೀತಾರೆ ಅಂದ್ರೆ ನ್ಯಾನೋ ಟೆಕ್ನಾಲಜಿ ಅಂತ ಕರೀತಾರೆ. ಇದನ್ನ ನ್ಯಾನೋ ಅಂತ ಕರೀತೀವಿ. ಈ ರೀತಿ ಹಲವಾರು ರೀತಿ ಬದಲಾವಣೆ ತಂದಿರೋದ್ರಿಂದ ಇದನ್ನ ಹೆಚ್ಚಾಗಿ ಬಳಸುವ ಅವಶ್ಯಕತೆ ಇಲ್ಲ. ಅಗ್ರಿ ನ್ಯಾನೋಟೆಕ್ ಅಂತ ಪ್ರಾಡಕ್ಟ್ ಅನ್ನ ಇದನ್ನ ಕೊಡೋದ್ರಿಂದ ಇಳುವರಿ ಜಾಸ್ತಿ ಆಗೋದು, ಬೆಳವಣಿಗೆ ಚೆನ್ನಾಗಿ ಬರೋದು ಕೆಲಸ ಮಾಡುತ್ತೆ. ಮತ್ತೆ ಈ ಪ್ರಾಡಕ್ಟ್ ಅನ್ನೋದು ಯಾವ ರೀತಿ ಅಗ್ರಿ ಗೋಲ್ಡ್ ಅನ್ನೋ ಪ್ರಾಡಕ್ಟ್ ಮನುಷ್ಯರಲ್ಲಿ ಯಾವ ರೀತಿ ಗ್ಲೂಕೋಸ್ ಪೌಡರ್ ಇದೆಲ್ಲ ಯಾವ ರೀತಿ ಕೆಲಸ ಮಾಡುತ್ತೋ ಈ ಪ್ರಾಡಕ್ಟ್ ಬೆಳೆಯಲ್ಲಿ ಕೆಲಸ ಮಾಡುತ್ತೆ. ಸಿಂಪಲ್ ಎಕ್ಸಾಂಪಲ್, ಸರ್ ಇವಾಗ ಜ್ವರ ಬಂದಿದೆ ಅಂದ್ರೆ ಏನ್ ಮಾಡ್ತೀರಾ? ಗ್ಲೂಕೋಸ್. ಜ್ವರ ಬಂದಿದ್ರೆ ಏನ್ ಮಾಡ್ತೀರಾ? ಪ್ಯಾರಾಸಿಟಮಾಲ್. ಬ್ಯಾಕ್ಟೀರಿಯಲ್ ಡಿಸೀಸ್, ಬ್ಯಾಕ್ಟೀರಿಯಲ್ ಫೀವರ್ ಬಂದಿದೆ ಅಂದ್ರೆ ಆಂಟಿಬಯೋಟಿಕ್. ವೈರಲ್ ಫೀವರ್ ಬಂದಿದೆ ಅಂದ್ರೆ ಆಂಟಿವೈರಲ್ ಡ್ರಗ್ ತಗೊಂತೀವಿ ಸರ್ ನಾವು. ಇದು ವಾಟ್ ಯು ಕಾಲ್, ಅದನ್ನೇನಂತ ಕರೀತಾರೆ? ಬ್ಯಾಕ್ಟೀರಿಯಾಗೆ ಏನು ಯೂಸ್ ಮಾಡ್ತಾರೆ ಸರ್? ಸಾರಿ, ನೋ ಸರ್. ಬ್ಯಾಕ್ಟೀರಿಯಲ್ ಫೀವರ್ ಬಂದ್ರೆ ಆಂಟಿಬಯೋಟಿಕ್ಸ್ ತಗೊಂತೀವಾ? ಈ ಆಂಟಿಬಯೋಟಿಕ್ ಏನ್ ಕೆಲಸ ಮಾಡುತ್ತೆ? ಏನ್ ಮಾಡುತ್ತೆ? ಅಷ್ಟೇ, ಅದ್ರ ಕೆಲಸ ಮಾಡೋದೇನು ಬರೋ ಬ್ಯಾಕ್ಟೀರಿಯಾಗಳನ್ನ ಸಾಯಿಸೋದು. ಬಟ್ ಅದಾದ್ಮೇಲೆ ನಾವು ಏನ್ ತಗೊಂತೀವಿ? ಗ್ಲೂಕೋಸ್ ಪೌಡರ್ ಇದೆಲ್ಲ ರಿಕವರ್ ಆಗಿ ತಗೊಂತೀವಾ? ಈ ಅಗ್ರಿಗೋಲ್ಡ್ ಆ ರೀತಿ ಬೆಳೆಗಳಿಗೆ ಇದನ್ನ ಕೊಡೋದ್ರಿಂದ ಹಲವಾರು ರೀತಿ ಬದಲಾವಣೆ ಬರುತ್ತೆ. ಮತ್ತೆ ಈ ಗಿಡ ಎಲ್ಲಾದ್ರೂ ನೋಡಿದ್ದೀರಾ ಸರ್? ಪಾರ್ಥೇನಿಯಂ, ಕಾಂಗ್ರೆಸ್ ಗಿಡ ಅಂತ ಕರಿತೀವಿ ಸರ್. ಯಾವ್ದೇ ರೀತಿ ಪೊಲಿಟಿಕಲ್ ಅಲ್ಲ, ಪಾರ್ಥೇನಿಯಂ ಅಂತ ಕರಿತೀವಿ ಸರ್ ನಾವು. ಏನ್ ನೋಡಿದೀರಾ ಸರ್ ಇದ್ರಲ್ಲಿ? ಏನ್ ಲಕ್ಷಣ ನೋಡಿದೀರಾ? ಗೊಬ್ಬರ ನೀರು ಬೇಕಾಗಿಲ್ಲ, ಏನೇ ಯಾವುದೇ ರೀತಿ ಪರಿಸ್ಥಿತಿಯಲ್ಲಿ ಕೂಡ ಬೆಳೆಯುತ್ತೆ. ಜಾಸ್ತಿ ಕೊಂಬೆಗಳಿರುತ್ತೆ, ಜಾಸ್ತಿ ಹೂ ಇರುತ್ತೆ, ಎಲೆ ಕಮ್ಮಿ ಇರುತ್ತೆ, ಯಾವತ್ತು ರೋಗ ಬರೋದಿಲ್ಲ, ಯಾವತ್ತು ಹುಳ ಬರೋದಿಲ್ಲ. ನೋಡಿದ್ರೆ ಇದಕ್ಕೆ ನಮ್ಮ ಬೆಳೆಯಲ್ಲಿ ಇದಕ್ಕೆ ಆಪೋಸಿಟ್ ಬರುತ್ತೆ. ನೀರು ಕೊಡಬೇಕು, ಗೊಬ್ಬರ ಕೊಡಬೇಕು, ಕರೆಕ್ಟ್ ಆಗಿ ಎನ್ವೈರನ್ಮೆಂಟ್ ಇರಬೇಕು, ಹೂ ಜಾಸ್ತಿ ಬರೋದಿಲ್ಲ, ಎಲೆ ಜಾಸ್ತಿ ಬರುತ್ತೆ, ಇದೆಲ್ಲ ಪ್ರಾಬ್ಲಮ್ ಇರುತ್ತಾ? ಬಟ್ ಅದೇ ರೀತಿ ಗುಣಲಕ್ಷಣಗಳು ಬರ್ಬೇಕಂದ್ರೆ ಕೆಲವು ಪ್ರಾಡಕ್ಟ್ ಅನ್ನ ನಾವು ಡಿಸೈನ್ ಮಾಡಿದೀವಿ. ಇದನ್ನ ಕೊಡೋದ್ರಿಂದ ಆ ರೀತಿ ಬದಲಾವಣೆ ಬರುತ್ತೆ.
ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಬೇಕಂದ್ರೆ ಈ ರೀತಿ ಪ್ರಾಡಕ್ಟ್ ಅನ್ನ ಕೊಡ್ಬೋದು. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ನಾಲೆಜ್ ಬೇಕು ಅಂದ್ರೆ ನೀವು ಓದಿ ಇದನ್ನ ತಿಳಿಬಹುದು. ನಮ್ಮ ವೆಬ್ಸೈಟ್ ಅಲ್ಲಿ ಇದ್ರ ಬಗ್ಗೆ ಎಂಟೈರ್ ಇನ್ಫಾರ್ಮೇಶನ್ ಸಿಗುತ್ತೆ. ಇದ್ರ ಬಗ್ಗೆ ನೀವು ಓದಿ ತಿಳಿಬಹುದು. ನೀವು ಅರ್ಥ ಮಾಡ್ಕೊಬೇಕಾದ್ರೆ ಏನಪ್ಪಾ ಅಂದ್ರೆ ವೆಸ್ಟೀಜ್ ಸಿಸ್ಟಮ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಎರಡನೇದು ಪ್ರಾಡಕ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನಕ್ಕೆ ವೆಸ್ಟೀಜ್ ಸಿಸ್ಟಮ್ ಬಗ್ಗೆ ಕ್ಲಾರಿಟಿ ಇಲ್ಲ. ಎರಡನೇದು ಪ್ರಾಡಕ್ಟ್ ಬಗ್ಗೆ ಎಕ್ಸಾಕ್ಟ್ ನನ್ನ ಪ್ರಾಡಕ್ಟ್ ಏನು ಅನ್ನೋ ಕ್ಲಾರಿಟಿ ಇಲ್ಲ. ಮೂರನೇದು ರಾ ಮೆಟೀರಿಯಲ್ ಏನೋ ಕ್ಲಾರಿಟಿ ಇಲ್ಲ. ನಾಲ್ಕನೇದು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಏನು ಅನ್ನೋದು ಸ್ಪಷ್ಟತೆ ಇಲ್ಲ. ನಮ್ಮಲ್ಲಿ ಸಿಗೋಂಥ ಪ್ರತಿಯೊಂದು ಪ್ರಾಡಕ್ಟ್ ಆಲ್ಟರ್ನೇಟಿವ್ ಪ್ರಾಡಕ್ಟ್ ಆಚೆ ಕಡೆ ಇದೆ, ಸಿಗಲ್ಲ ಅಂತ ಒಂದು ಪ್ರಾಡಕ್ಟ್ ಆ ತರ ಇಲ್ಲ, ಆಚೆ ಕಡೆ ಸಿಕ್ಕೇ ಸಿಗುತ್ತೆ. ಡಿಫ್ರೆನ್ಸ್ ಏನು ಅಂತ ನೀವು ಅರ್ಥ ಮಾಡ್ಕೊಬೇಕು. ಇದನ್ನ ಯೂಸ್ ಮಾಡೋದ್ರಿಂದ ಏನೇನು ಬರುತ್ತೆ ಅದೆಲ್ಲ ನೀವು ಅರ್ಥ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಅಗ್ರಿಕಲ್ಚರ್ ಬಿಸ್ನೆಸ್ ಮಾಡೋ ಮೂಲಕ ಇದನ್ನು ಇಂಪ್ಲಿಮೆಂಟ್ ಮಾಡೋಕೆ ನೀವು ಈ ರೀತಿ ಪಾಂಪ್ಲೆಟ್ಸ್ ಇದೆ ವೆಬ್ಸೈಟ್ ಅಲ್ಲಿ, ಇದನ್ನ ಚೆಕ್ ಮಾಡೋ ಮೂಲಕ ನೀವು ಎಲ್ಲ ರಿಲೇಟೆಡ್ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಟ್ರೈನಿಂಗ್ ಸೆಷನ್. ಆಕ್ಚುಲ್ ಆಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ನಂಗೆ